ಸರ್ ಮಗುಗೆ ಯಾವಾಗಿಂದ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಬೇಕು, ಯಾವ ಪೇಸ್ಟ್ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶ್ವಲಿ ನಾವು ಮಗು ಹುಟ್ಟಿದಾಗಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳ್ತೀವಿ. ಒಂದು ಕಾಟನ್ ಬಟ್ಟೆಯನ್ನು ಬಿಸಿನೀರಲ್ಲಿ ಎದ್ದಿ ಮಗು ಬಾಯಿ ಕ್ಲೀನ್ ಮಾಡಬೇಕು. ಮೇಲೆ ಮ್ಯಾಂಡಿಗೋಲು, ಒಳಗಡೆ ನಾಲಿಗೆ ಇದೆಲ್ಲ ಕ್ಲೀನ್ ಮಾಡಬೇಕು. ಯೂಶ್ವಲಿ ಅಪ್ ಟು 1 ಇಯರ್ 1.5 ಇಯರ್ ತನಕ ನಾವು ಬಟ್ಟೆಯಿಂದನೇ ಕ್ಲೀನ್ ಮಾಡಂತ ಹೇಳ್ತೀವಿ. ಯೂಶ್ವಲಿ 1.5 ಇಯರು ಇಲ್ಲ 2 ಇಯರ್ ಅದಾದಮೇಲೆ ಟಿಲ್ 3 ಇಯರ್ಸ್ ತನಕ ನಾವು ಬ್ರಷ್ ಯೂಸ್ ಮಾಡ್ಬೋದು. ಅದಕ್ಕೆ ಸಿಲಿಕಾನ್ ಬ್ರಷ್ ಅಂತ ಬರುತ್ತೆ, ಕೈಯಲ್ಲಿ ಹಾಕ್ಕೊಂಡು ಮಗುಗೆ ಬ್ರಷ್ ಮಾಡಿಸ್ಬೇಕು. ಯಾವ ಹಲ್ಲು ಬಂದಿದೆ, ಮುಂದೆ 2 ಹಲ್ಲು ಬಂದಿದೆಯೋ 3 ಬಂದಿದೆಯೋ ಹಾಲಿಗಷ್ಟೇ ನಾವು ಆ ಸಿಲಿಕಾನ್ ಬ್ರಷಿಂದ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯೂಶ್ವಲಿ ಗೈಡ್ಲೈನ್ಸ್ ಪ್ರಕಾರ ಏನು ರಿಕಮೆಂಡ್ ಮಾಡ್ತಾರೆ ಅಂದರೆ 1 to 3 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಫ್ಲೋರೈಡ್ ಫ್ರೀ ಇರುವಂಥ ಪೇಸ್ಟ್ಗಳನ್ನು ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಅದೆಷ್ಟು ತೊಗೋಬೇಕಪ್ಪ ಅಂದರೆ, ಒಂದು ಅಕ್ಕಿ ಕಾಳು ಎಷ್ಟು ದೊಡ್ಡದಿರುತ್ತೆ ಅಷ್ಟೇ ಪೇಸ್ಟ್ ತೊಗೊಂಡು ಮಗುಗೆ ಯಾವ ಹಲ್ಲು ಬಂದಿದೆ ಅದನ್ನು ಮಾತ್ರ ನೀವು ಆ ಬ್ರಷಿಂದ ಹ್ಯಾಂಡ್ ಬ್ರಷ್ ಏನು ಬರುತ್ತೆ ಅದರಿಂದ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಎಷ್ಟು ಹಲ್ಲು ಬಂದಿದೆ ಅದಕ್ಕೆ ಮಾತ್ರ. ಉಳ್ಕಿರೋದೆಲ್ಲ ನೀವು ನಾರ್ಮಲ್ ಕಾಟನ್ ಬಟ್ಟೆಯಿಂದ ನಾಲಿಗೆ ಮ್ಯಾಂಡಿಬಲ್ ಎಲ್ಲ ಕ್ಲೀನ್ ಮಾಡಬೇಕು. ಮಗು 3 ವರ್ಷ ಆದ ಮೇಲೆ ನಾವು ಫ್ಲೋರೈಡ್ ಫ್ರೀ ಇರುವಂಥ ಪೇಸ್ಟ್ಗಳನ್ನು ಯೂಸ್ ಮಾಡಬಾರ್ದು. ಇದರಿಂದ ಇನ್ನೂ ಕೇರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫ್ಲೋರಿನೇಟೆಡ್ ಚಿಲ್ಡ್ರನ್ಸ್ ಪೇಸ್ಟ್ ಅಂತ ಬರುತ್ತೆ, ನೀವು ನೋಡಬೇಕು. ಲೆಸ್ ದೆನ್ 3 ಇಯರ್ ಇದೆಯಾ, ಫ್ಲೋರಿನ್ ಇರದೇ ಇರುವಂತಹ ಪೇಸ್ಟ್ ಯೂಸ್ ಮಾಡಬೇಕು. 3 ವರ್ಷ ಆದಮೇಲೆ ವಿತ್ ಫ್ಲೋರಿನ್ ಇರೋದು ಯೂಸ್ ಮಾಡಬೇಕು. ಯಾಕಂದರೆ ಫ್ಲೋರಿನ್ ಅನ್ನೋದು ಭಾಳ ಇಂಪಾರ್ಟೆಂಟು ಮಕ್ಕಳಿಗೆ. ಅದರಿಂದ ನಮ್ಮ ಹಲ್ಲು ಬೆಳವಣಿಗೆ ಇವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಎದಕ್ಕೆ ನಾವು ಫ್ಲೋರಿನ್ ಇರೋದು ಯೂಸ್ ಮಾಡಲ್ಲ ಅಂದರೆ, 3 ವರ್ಷದಕ್ಕಿಂತ ಚಿಕ್ಕಿರೋ ಮಕ್ಕಳುಗಳು ನಾವೇನಾದರೂ ಪೇಸ್ಟ್ ಕೊಟ್ಬಿಟ್ಟಿದ್ರೆ ನುಂಗ್ಬಿಡುತ್ತೆ, ಅದರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ಲೋರಿನ್ನ ಇರದಂಥ ಪೇಸ್ಟ್ ಯೂಸ್ ಮಾಡೋಕ್ಕೆ ಹೇಳ್ತಾರೆ. 3 ವರ್ಷ ಆದಮೇಲೆ ಮಗು ಸ್ಪಿಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಇಲ್ಲ. ಸೊ ಯೂಶ್ವಲಿ ಎಷ್ಟು ಕೊಂಡು ಕಿಡ್ಸ್ ನೋಡ್ತಾ ಇರ್ತೀವಿ, ಎಲ್ಲ ಚೆನ್ನಾಗಿ ಬ್ರಷ್ 2 ಟೈಮ್ಸ್ ಮಾಡ್ತಾರೆ, ಮಾರ್ನಿಂಗ್ ಈವ್ನಿಂಗ್, ಆದರೂ ಕ್ವೇರೀಸ್ ಆಗ್ತಿದೆ. ಯಾಕಪ್ಪ ಅಂದರೆ ಅವ್ರನ್ನ ಬಂದು ಇಷ್ಟಕ್ಕೆ ಕೇಳಿದಾಗ ಅವರೆಲ್ಲ ಫ್ಲೋರಿನ್ ಇರದೇ ಇರುವಂತಹ ಪೇಸ್ಟ್ಗಳನ್ನು ಯೂಸ್ ಮಾಡ್ತಿದ್ರೆ. ರೀಸೆಂಟ್ ಗೈಡ್ಲೈನ್ಸ್ ಪ್ರಕಾರ ಮೋರ್ ದೆನ್ 3 ವರ್ಷ ಫ್ಲೋರಿನ್ ಇರೋದನ್ನ ಯೂಸ್ ಮಾಡಬೇಕು. ಲೆಸ್ ದೆನ್ 3 ಇಯರ್ ವಿತೌಟ್ ಫ್ಲೋರಿನ್ ಇರೋ ಪೇಸ್ಟ್ ಯೂಸ್ ಮಾಡಬೇಕು.